ಏಪ್ರಿಲ್ 26ನೇ ತಾರೀಕು. ಏಪ್ರಿಲ್ 26. ಏಪ್ರಿಲ್ 26ನೇ ತಾರೀಕು. ವೋಟ್ ಮಾಡಬೇಡಿ. ಡೋಂಟ್ ವೋಟ್. ವೋಟ್ ಮಾಡಬೇಡಿ ಪ್ಲೀಸ್. ಡೋಂಟ್ ವೋಟ್. ಮನೇಲಿ ಕೂತ್ಕೊಂಡು IPL ನೋಡ್ಕೊಂಡು ಚಿಯರ್ ಮಾಡ್ರಿ. ಆದ್ರೆ ಪವರ್ ಕಟ್ ಆದ್ರೆ ಬೈಕೋಬೇಕು. ಇಟ್ಸ್ ಎ ಲಾಂಗ್ ವೀಕೆಂಡ್. ಎಲ್ಲಾದ್ರೂ ಹೈಕಿಂಗ್ ಹೋಗಿ ಪ್ರೈಸ್ ಹೈಕ್ ಬಗ್ಗೆ ಎಲ್ಲ ತಲೆ ಎಣ್ಣೆ ಕೆಡಿಸ್ಕೋಬೇಡಿ. ಯಾವ ಪಾರ್ಟಿ ಬಂದ್ರು ಹೋದ್ರು ನಮಗೇನು, ಅವತ್ತು ರಜಾ ಇರುತ್ತೆ. ನೀವು ಪಾರ್ಟಿ ಮಾಡಿ. ವೋಟ್ ಮಾತ್ರ ಹಾಕ್ಬೇಡಿ. ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ನಿಮ್ ಫ್ರೆಂಡ್ಸ್ ಗೆ, ಸೆಲೆಬ್ರಿಟೀಸ್ ಗೆ ಲೈಕ್ ಕೊಡಿ. ಯಾರೋ ಏನೋ ಒಳ್ಳೇದ್ ಮಾಡೋ ಲೀಡರ್ ಸಿಗ್ತಾರೆ ಅಂತ ನೀವ್ ಯಾಕೆ ವೋಟ್ ಹೋಗ್ತೀರಾ? ದೇಶ ತಾನೇ, ಯಾರ ಕೈಗೋ ಕೊಟ್ಬಿಡಿ. ನಿಮ್ ಕೈನಲ್ಲಿ ಫೋನ್ ಇದೆಯಲ್ಲ ಅಷ್ಟು ಸಾಕು. ಗೆಟ್ ಇಂಕ್ ಬೈ ಅ ಟ್ಯಾಟೂ. ಈ ಎಲೆಕ್ಷನ್ ಇಂಕೆಲ್ಲ ಯಾಕೆ? OTT ನಲ್ಲಿ ಹೊಸ ಸಿನಿಮಾನೋ ವೆಬ್ ಸೀರೀಸ್ ಬಂದಿರುತ್ತೆ. ಒಂದು ಪಿಜ್ಜಾ ಆರ್ಡರ್ ಮಾಡ್ಕೊಂಡು ಆರಾಮಾಗಿ ಮಜಾ ಮಾಡಿ. ಬಟ್ ಪಿಜ್ಜಾ ಜೊತೆಲಿ ಒಂದು ವಾಟರ್ ಬಾಟಲ್ ನ ಆರ್ಡರ್ ಮಾಡ್ಕೊಳ್ಳಿ. ಸದ್ಯಕ್ಕೆ ಟ್ಯಾಪ್ ಅಲ್ಲಿ ನೀರ್ ಬರ್ತಾ ಇಲ್ಲ. ಮನೇಲಿ ಕೂತ್ಕೊಂಡು ಚಾನಲ್ ಚೇಂಜ್ ಮಾಡ್ತಾ ಟಿವಿ ನೋಡಿ. ದೇಶನೆಲ್ಲ ನೀವು ನಾವು ಯಾಕೆ ಚೇಂಜ್ ಮಾಡ್ಬೇಕು? ಏಪ್ರಿಲ್ 26 ಮನೆ ಬಿಟ್ಟು ಆಚೆ ಹೋಗ್ಬೇಡಿ. ಹೊರಗಡೆ ಟೆಂಪರೇಚರ್ ಜಾಸ್ತಿ ಇದೆಯಂತೆ. ಮನೇಲಿ ಕೂತ್ಕೊಂಡು AC ಹಾಕೊಂಡು ಚಿಲ್ ಮಾಡ್ರಿ. ಹೇಗೂ ಎಲೆಕ್ಟ್ರಿಸಿಟಿ ಫ್ರೀ ಅಲ್ಲ. ಫ್ರೀನಾ? ವೋಟಿಂಗ್ಗೋಸ್ಕರ ಕ್ಯೂ ಅಲ್ಲಿ ನಿಂತ್ಕೊಂಡು ಯಾಕೆ ಕಷ್ಟಪಡ್ತೀರಾ? ಪಬ್ಗೋ, ಸ್ಟೇಡಿಯಂಗೋ, ಸಿನಿಮಾಗೋ ಕ್ಯೂ ನಿಂತ್ಕೊಳ್ಳಿ. ಅಟ್ಲೀಸ್ಟ್ ಎಂಟರ್ಟೈನ್ಮೆಂಟ್ ಎಲ್ಲ ಸಿಗುತ್ತೆ. ವೋಟರ್ ಕಾರ್ಡ್ ಇರೋದು ID ಪ್ರೂಫ್ ಅಷ್ಟೇ. ಎಲ್ಲ ವೋಟ್ ಹಾಕಿ ಯೂಸ್ ಮಾಡ್ತೀವಿ. ಏನಿದ್ರು ವೋಟ್ ಮಾಡೋರು, ಮನೇಲಿ ಕೂತಿರೋರು, ವಯಸ್ಸಾಗಿರೋರು, ಅವ್ರಿಗೆ ವೋಟ್ ಹಾಕೋದು ನಿಮ್ ಜವಾಬ್ದಾರಿ ಅಲ್ಲ. ಅವ್ರು ಯಾರೋ ಮಾಡ್ತಾರೆ ಬಿಡಿ. ಇವ್ರು ಯಾರೋ ಮಾಡ್ತಾರೆ, ಅವ್ರು ಯಾರೋ ಮಾಡ್ತಾರೆ. ಇನ್ನೊಬ್ರು ಮಾಡ್ತಾರೆ, ಬೇರೆಯವ್ರು ಮಾಡ್ತಾರೆ. ನೀವಂತೂ ಮಾಡಬೇಡಿ. ಆಫ್ಟರ್ ಆಲ್ ನೀವು ಹಾಕೋ ಒಂದು ವೋಟ್ ಇಂದ ಏನಾಗ್ಬಿಡುತ್ತೆ? ಭೂಮಿ ಮೇಲೆ ಮರ ಇಲ್ಲ ಅಂದ್ರೆ ಏನಾಗ್ಬಿಡುತ್ತೆ? ಭೂಮಿ ಒಳಗ್ ನೀರಿಲ್ಲ ಅಂದ್ರೆ ಏನಾಗ್ಬಿಡತ್ತೆ? ಕೆರೆಗಳನ್ನೆಲ್ಲ ಮುಚ್ಚಿದ್ರೆ ಏನ್ ತಾನೇ ಆಗ್ಬಿಡುತ್ತೆ? ಪೊಲ್ಯೂಷನ್ ಜಾಸ್ತಿ ಆದ್ರೆ ಏನಾಗ್ಬಿಡುತ್ತೆ? ರೈತ ಬೆಳೆ ಬೆಳೆಯಕ್ಕಾಗಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ? ದೇಶದ ಎಕಾನಮಿ ಡೌನ್ ಆದ್ರೆ ಏನಾಗ್ಬಿಡುತ್ತೆ? ಸಿಟಿ ಟ್ರಾಫಿಕ್ ಜಾಸ್ತಿ ಆದ್ರೆ ಏನಾಗ್ಬಿಡುತ್ತೆ? ಕರಪ್ಷನ್ ಜಾಸ್ತಿ ಆದ್ರೆ ಏನಾಗ್ಬಿಡುತ್ತೆ ಅಲ್ವಾ? ಅದಕ್ಕೂ ನಿಮ್ಗೆ ಏನಿದೆ? ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಕೊಂಡು ವೋಟ್ ಆಗಕ್ ಮಾತ್ರ ಹೋಗ್ಬಿಡಿ. ಏಪ್ರಿಲ್ 26 ಡೋಂಟ್ ವೋಟ್. ವೋಟ್ ಹಾಕ್ಬೇಡಿ. ವೋಟಿಂಗ್ ಡೇಟ್ ಏಪ್ರಿಲ್ 26 ಅನ್ನೋದನ್ನ ಮರ್ತು ಬಿಡಿ. ನೀವು ಇವ್ರ ಥರ ಆಗಬೇಡಿ. ನಿಮ್ಮ ಮತದಾನವನ್ನು ಮರೀದಲೇ ಮಾಡಿ. ಪ್ರಜಾಪ್ರಭುತ್ವದಲ್ಲಿ ಮತದಾನ ಮಾಡಿದಾಗಲೇ ನಮ್ಮ ಧ್ವನಿಯನ್ನು ರಿಜಿಸ್ಟರ್ ಮಾಡಲಿಕ್ಕೆ ಸಾಧ್ಯ ಆಗೋದು. ಏಪ್ರಿಲ್ 26ನೇ ತಾರೀಕು ಬೆಳಗ್ಗೆ 7 ಗಂಟೆಯಿಂದನೇ ಮತದಾನ ಪ್ರಾರಂಭ ಆಗುತ್ತೆ. ಮ್ಯಾಕ್ಸಿಮಮ್ ಪೋಲಿಂಗ್ ಮಾಡೋಣ. ನರೇಂದ್ರ ಮೋದಿ ಅವರನ್ನು ಮತ್ತೆ ದೇಶದ ಪ್ರಧಾನಿಯನ್ನಾಗಿ ಮಾಡೋಣ. ನಮಸ್ಕಾರ.